ಬೇಕಾಗಿರೋದು ಐಟಮ್ ಎಲ್ಲ ನಿಮ್ಗೆ ತೋರಿಸ್ತೀನಿ, ಒಂದೊಂದು ತೋರಿಸ್ತೀನಿ. ಆದರೆ ನಾನು ಕಟ್ ಮಾಡಿ ಇಟ್ಟಿರೋದು ನಾನು ನಿಮ್ಗೆ ತೋರಿಸಿರೋದು ಆಯಿತಾ. ಅದಾದಮೇಲೆ ಆಲ್ರೆಡಿ ಮೊಟ್ಟೆ ಬೇಯಿಸ್ಬಿಟ್ಟು ಅದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಬೇಕಾಗಿರೋ ಮಸಾಲೆ ಎಲ್ಲ ತೆಗೆದಿಟ್ಟಿದ್ದೀನಿ. ಅವು ನಮಗೆ ಮೊಟ್ಟೆ ಸಾರು ಮಾಡೋಣ. ಪಾನ್ ಚೆನ್ನಾಗಿ ಬಿಸಿಯಾಗಿದೆ. ಇದರಲ್ಲಿ ಒಂದು 3 ಟೇಬಲ್ ಸ್ಪೂನು ಎಣ್ಣೆ ಹಾಕೋಣ. ನಾನು ಕೊಬ್ಬರಿ ಎಣ್ಣೆ ಹಾಕಿರೋದು, ನಿಮಗೆ ರಿಫೈನ್ಡ್ ಆಯಿಲ್ ಯೂಸ್ ಮಾಡಬೇಕಾದ್ರೆ ಯೂಸ್ ಮಾಡ್ಬೋದು. ಅದಾದಮೇಲೆ ಇದರಲ್ಲಿ ನಾನು ಒಂದು 2 ಆಲೂಗಡ್ಡೆ ಸಣ್ಣದಾಗಿ ಕಟ್ ಮಾಡಿರೋದು. ನಿಮ್ಗೆ ಬೇಕಾದ್ರೆ ಇನ್ನು ಸ್ವಲ್ಪ ದೊಡ್ಡ ಪೀಸಾಗಿ ಕಟ್ ಮಾಡ್ಕೋಬೋದು ಆಯಿತಾ. ಇನ್ನು ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ಫ್ರೈ ಆಗಲಿ. ಈಗ ನೋಡಿ ಆಲೂಗಡ್ಡೆ ಚೆನ್ನಾಗಿ ಫ್ರೈ ಆಗಿದೆ. ಇದು ಎಣ್ಣೆಯಿಂದ ತೆಗಿಯೋಣ. ಅದಾದಮೇಲೆ ನಾವು ಬೇಯಿಸಿರೋ ಮೊಟ್ಟೆ ಇದೆಯಲ್ಲ, ಅದು ಇದರಲ್ಲಿ ಒಂದು ಸರಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಮೊಟ್ಟೆ ಚೆನ್ನಾಗಿ ಫ್ರೈ ಆಗಿದೆ. ಅದು ಎಣ್ಣೆಯಿಂದ ಸಪ್ರೇಟ್ ಮಾಡ್ಕೊಳ್ಳೋಣ. ಅದಾದಮೇಲೆ ಅದೇ ಎಣ್ಣೆಯಲ್ಲೇ ಚಿಕ್ಕದೊಂದು ಪೀಸು ಶುಂಠಿ ಚಿಕ್ಕದಾಗಿ ಕಟ್ ಮಾಡಿರೋದು, ಅದಾದಮೇಲೆ ಒಂದು 7-8 ಬೆಳ್ಳುಳ್ಳಿ, ಇದೊಂದು ಸರಿ ಫ್ರೈ ಮಾಡ್ಕೊಳ್ಳೋಣ. ಒಂಚೂರಿ ಫ್ರೈ ಆದ ನಂತರ ಇದರಲ್ಲಿ 3 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋದು. ಇನ್ನು ಅದು ಚೆನ್ನಾಗಿ ಫ್ರೈ ಆಗಬೇಕು. ಈಗ ನೋಡಿ ಈರುಳ್ಳಿ ಫ್ರೈ ಆಗಿದೆ. ಇನ್ನು ನಮಗೆ ಇದರಲ್ಲಿ 4-5 ಒಣಗಿದ ಮೆಣಸಿನ್ಕಾಯಿ, ಅದಾದ ನಂತರ 1 ಟೀ ಸ್ಪೂನು ಅಕ್ಕಿ, ಅದಾದಮೇಲೆ 1 ಟೀ ಸ್ಪೂನು ಕಾಳುಮೆಣಸು, ಅದಾದಮೇಲೆ ನನ್ನ ಕೈಯಲ್ಲಿ ಇಷ್ಟು ಕರಿಬೇವು ಸೊಪ್ಪು. ಇನ್ನು ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ನೋಡಿ ಅದು ಚೆನ್ನಾಗಿ ಫ್ರೈ ಆಗಿದೆ. ಇನ್ನು ನಮಗೆ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಅದಾದಮೇಲೆ ಇದು ತಣ್ಣಗಾದಮೇಲೆ ಇದು ಚೆನ್ನಾಗಿ ರುಬ್ಕೋಬೇಕು. ಅದಾದಮೇಲೆ ಅದೇ ಪ್ಯಾನ್ ಬಿಸಿಯಾಗ್ಲಿಕ್ಕೆ ಇಟ್ಟಿದ್ದೀನಿ. ಇದರಲ್ಲಿ ಒಂದು 2 ಟೀ ಸ್ಪೂನ್ ಎಣ್ಣೆ ಹಾಕೋಣ. ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಇದರಲ್ಲಿ ನಮಗೆ ನಾನೊಂದು 3 ಟೊಮೊಟೊ ರುಬ್ಕೊಂಡಿರೋದು ಅದು ಇದರೊಳಗಡೆ ಹಾಕ್ಕೊಳ್ಳೋಣ. ಅದ್ರ ಜೊತೆಯಲ್ಲೇ ನಮಗೆ ಮಸಾಲೆ ಹಾಕ್ಕೊಳ್ಳೋಣ. 1/4 ಟೀ ಸ್ಪೂನ್ ಅರಿಶಿನ, ಅದಾದಮೇಲೆ 2 ಟೀ ಸ್ಪೂನ್ ಧನಿಯಾ ಪುಡಿ, ಅದಾದ ನಂತರ 1 ಟೀ ಸ್ಪೂನ್ ಖಾರ ಪುಡಿ. ಯಾಕೆಂದರೆ ನಾವು ಫ್ರೈ ಮಾಡೋ ಮಸಾಲೆದಲ್ಲಿ ನಾವು ಕಾಳುಮೆಣಸು ಅದಾದಮೇಲೆ ಮೆಣಸಿಗೆ ಎಲ್ಲ ಹಾಕಿದ್ದೀವಿ, ಅದಕ್ಕೆ ಖಾರ ನೋಡ್ಕೊಂಡು ಹಾಕ್ಕೋಬೇಕಾಯ್ತಾ. ನಾನೀಗ 1 ಟೀ ಸ್ಪೂನ್ ಖಾರ ಪುಡಿ ಹಾಕಿದ್ದೀನಿ, ಯಾಕೆಂದರೆ ಕಲರ್ಗಾಗಿ ಹಾಕಿರೋದು. ಅದಾದಮೇಲೆ 1 ಟೀ ಸ್ಪೂನ್ ಜೀರಿಗೆ ಪುಡಿ ಮಾಡಿರೋದು. ಇನ್ನು ಇದಿಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಮಸಾಲೆದ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಫ್ರೈ ಆಗಬೇಕು. ಈ ಮಸಾಲೆ ಚೆನ್ನಾಗಿ ಫ್ರೈ ಆಗಿ ಈಗ ನೋಡಿ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ. ಇನ್ನು ನಮಗೆ ಇದ್ರ ಜೊತೆಯಲ್ಲಿ ನಾವು ರುಬ್ಕೊಂಡಿರೋ ಮಸಾಲೆ ಇದೆ ಅಲ್ಲ, ಅದು ಇದರೊಳಗೆ ಹಾಕ್ಕೊಳ್ಳೋಣ. ಅದಾದ ನಂತರ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಇದರಲ್ಲಿ ನೀರು ಹಾಕ್ಕೊಳ್ಳೋಣ. ನೀರು ಹಾಕ್ಬಿಟ್ಟು ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದಾದಮೇಲೆ ರುಚಿಗೆ ತಕ್ಕಾಗಿ ಉಪ್ಪು ಹಾಕ್ಕೊಳ್ಳೋಣ. ಇದಿಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ ಮಸಾಲೆ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇನ್ನು ಇದು ಮುಚ್ಚಳದಲ್ಲಿ ಮುಚ್ಚಿಬಿಟ್ಟು ಇದು ಚೆನ್ನಾಗಿ ಕುದಿಬೇಕು. ಮಸಾಲೆ ಕುದೀತಾ ಇದೆ. ಇನ್ನು ನಮಗೆ ಇದರಲ್ಲಿ ನಾವು ಫ್ರೈ ಮಾಡಿರೋ ಆಲೂಗಡ್ಡೆ ಅದೊಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದಮೇಲೆ ಅದ್ರ ಜೊತೆಯಲ್ಲಿ ನಾವು ಫ್ರೈ ಮಾಡ್ಕೊಂಡಿರೋ ಮೊಟ್ಟೆ ಇದೆಯಲ್ಲ, ಅದು ಇದರೊಳಗಡೆ ಹಾಕ್ಕೊಳ್ಳೋಣ. ಅದು ಇನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಇದರಲ್ಲಿ ಒಂದು 1/4 ಕಪ್ಪಷ್ಟು ನೀರು ಹಾಕೋಣ, ಯಾಕೆಂದರೆ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ಅದಕ್ಕೆ. ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದು ಇನ್ನೊಂದು 10 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಯಾಕೆಂದರೆ ನಾವು ಹಾಕಿರೋ ಆಲೂಗಡ್ಡೆ ಅದಾದಮೇಲೆ ಮೊಟ್ಟೆನಲ್ಲೆಲ್ಲ ಮಸಾಲೆ ಹಿಡಿಬೇಕಲ್ಲ, ಅದಕ್ಕೆ ಜಾಸ್ತಿ ಬೇಯೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಾವು ಆಲೂಗಡ್ಡೆ ಎಲ್ಲ ಫ್ರೈ ಮಾಡಿ ಹಾಕಿರೋದ್ರಿಂದ ಜಾಸ್ತಿ ಬೇಯೋ ಅವಶ್ಯಕತೆ ಇಲ್ಲ. ಇನ್ನು ಇದೊಂದು 10 ನಿಮಿಷ ಚೆನ್ನಾಗಿ ಬೇಯಿದೆ. ನೋಡಿ ನಮ್ಮದು ಮೊಟ್ಟೆ ಸಾರು ರೆಡಿಯಾಗಿದೆ. ನೋಡಿ ತಿಕ್ಕು ಗ್ರೇವಿ ಆಗಿದೆ. ಮೊಟ್ಟೆನಲ್ಲೆಲ್ಲ ಚೆನ್ನಾಗಿ ಎಲ್ಲ ಮಸಾಲೆ ಹಿಡ್ದೈತೆ. ಇನ್ನು ನಮಗೆ ಇದರಲ್ಲಿ ಕೊನೆಗೆ ಒಂದು ಚೂರು ಕೊತ್ತಂಬರಿ ಸೊಪ್ಪು ಹಾಕೋಣ. ಅದಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದಮೇಲೆ ಸ್ಟವ್ ಆಫ್ ಮಾಡೋಣ. ನಮ್ಮದು ಮೊಟ್ಟೆ ಕುರ್ಮ ರೆಡಿಯಾಗಿದೆ. ಇನ್ನು ನಮಗೆ ಇದ್ರದ್ದು ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಒಂದು ಪಾತ್ರದಲ್ಲಿ ಸ್ವಲ್ಪ ಮಸಾಲೆನೂ ಮೊಟ್ಟೆ ಹಾಕ್ಬಿಟ್ಟು ಟೇಸ್ಟ್ ನೋಡಿಬಿಟ್ಟು ಹೇಳ್ತೀನಿ ನಿಮಗೆ ನಾನು ಹೇಗಿದೆ ಅಂತ ಹೇಳ್ತೀನಿ. ನೋಡಲಿಕ್ಕೆ ತುಂಬ ಟೇಸ್ಟಿಯಾಗಿ ಕಾಣ್ತಾ ಇದೆ. ನಾವು ತಿಂದು ನೋಡೋಣ. ಸ್ವಲ್ಪ ಮಸಾಲೆನೂ ಸ್ವಲ್ಪ ಮೊಟ್ಟೆ ಎಲ್ಲ ತೊಗೊಂಡಿದ್ದೀನಿ, ಹೇಗಿದೆ ಅಂತ ನೋಡೋಣ. ನಾನು ಮೊಟ್ಟೆ ಸಾರು ಟೇಸ್ಟ್ ನೋಡಿಬಿಟ್ಟು ಹೇಳ್ತೀನಿ. ನಾವು ಅದರಲ್ಲಿ ಆಲೂಗಡ್ಡೆ ಹಾಕಿದ್ದೀವಲ್ಲ, ಆಲೂಗಡ್ಡೆ ಫ್ರೈ ಮಾಡಿ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಬೆಂದೈತೆ. ನೋಡಿ ಮಸಾಲೆ ಟೇಸ್ಟ್ ಹೇಳ್ತೀನಿ ಫಸ್ಟ್. ಮಸಾಲೆ ಜೊತೆ ತಿಂದಿದ್ದು ಸೂಪರ್ ಆಗಿದೆ. ಇದು ಬಂದು ಬ್ರೆಡ್ ಜೊತೆಯಲ್ಲಿ, ಚಪಾತಿ ಜೊತೆಯಲ್ಲಿ, ದೋಸೆಗೆ ಎಲ್ಲದಕ್ಕೂ ಸೂಪರ್ ಆಗಿದೆ. ನನಗೀಗ ಬ್ರೆಡ್ ಇತ್ತು, ಅದಕ್ಕೆ ನಾನು ಬ್ರೆಡ್ ಜೊತೆಯಲ್ಲಿ ಟೇಸ್ಟ್ ಮಾಡ್ತಾ ಇದ್ದೀನಿ. ಸೂಪರ್ ಆಗಿದೆ. ನನ್ನ ಫ್ರೆಂಡ್ಸ್ ಇವೆಲ್ಲರೂ ಟ್ರೈ ಮಾಡಿ ನೋಡ್ಬೇಕಾಯ್ತಾ. ತುಂಬ ಟೇಸ್ಟಿ ಆದಂಥ ಮೊಟ್ಟೆ ಸಾರು.
ಫ್ರೆಂಡ್ಸ್ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡಿರೋ ಈ ಟೇಸ್ಟಿ ಆದಂಥ ಮೊಟ್ಟೆ ಸಾರು ರೆಸಿಪಿ ನಿಮಗೆಲ್ಲರೂ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ನೀವೆಲ್ಲರೂ ಟ್ರೈ ಮಾಡಿ ನೋಡಬೇಕಾಯ್ತು. ನೀವೆಲ್ಲರೂ ಟ್ರೈ ಮಾಡಿ ನೋಡಬೇಕು. ಟ್ರೈ ಮಾಡಿ ನಿಮ್ಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಅಲ್ಬಿಟ್ಟು ಕಮೆಂಟ್ಸ್ ಹಾಕಿ. ನಾಳೆ ನಾವು ರುಚಿಯಾದ ಹೊಸ ವಿಡಿಯೋಗೆ ಹೊಸ ರೆಸಿಪಿಯಾಗಿ ಸಿಗೋ ತನಕ ಟೇಕ್ ಕೇರ್, ಬಾಯ್.